ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. COP33 समिट को भारत में होस्ट करने का प्रस्ताव भी रखता हूं. आज मैं इस मंच से 2028 में COP33 में COP33 समिट को भारत में होस्ट करने का प्रस्ताव भी रखता हूं. ಏನು ಕೇರಳ ಚುನಾವಣಾ ಪ್ರಚಾರದಲ್ಲಿ ಕೇರಳದ ವಯನಾಡಿನ ಲೋಕಸಭಾ ಸದಸ್ಯರಾದಂತಹ ಪ್ರಿಯಾಂಕಾ ವಾದ್ರಾ ಅವರು ನಂಜನಗೂಡು ನೀಲಂಬೂರು ರೈಲ್ವೆ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥ ಭರವಸೆಯನ್ನು ನೀಡ್ತಕ್ಕಂಥದ್ದು, ಜೊತೆಗೆ ಬಂಡೀಪುರದ ರಾತ್ರಿ ಸಂಚಾರವನ್ನು ಮುಕ್ತಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಇದು ಈ ಭಾಗದ ಜನರ ಕಷ್ಟ ಇದೆ ಅಂತೇಳಿ ಇಂದಿನ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕದ ಅರಣ್ಯ ಸಚಿವರು ಎದುರುಗಡೆ ಈ ಒಂದು ಪ್ರಸ್ತಾಪವನ್ನು ಇಟ್ಟು ಇವರ ವೈಯಕ್ತಿಕ ತೇವಲಿಗಾಗಿ ಮತವನ್ನು ಪಡೀಲಿಕ್ಕೆ ಕರ್ನಾಟಕ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಪ್ರಿಯಾಂಕಾ ವಾದ್ರಾ ಅವರಿಗೆ ಕೇಂದ್ರ ಸರ್ಕಾರವಾಗಲಿ ಅಥವಾ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ತಿಳಿ ಹೇಳಬೇಕಾಗ್ತದೆ. ಅಲ್ಲಿ ಮತವನ್ನು ಪಡೀಲಿಕ್ಕೆ ಕರ್ನಾಟಕದ ನೆಲ ಜಲ ಭಾಷೆ ಈ ಭಾಗದ ಗಡಿ ಭಾಗದ ರೈತರು ಇಲ್ಲಿರ್ತಕ್ಕಂಥ ಕಾಡನ್ನು ನಾಶ ಮಾಡಿ ಮತವನ್ನು ಪಡೆದು ಇಂಥ ಅಧಿಕಾರವನ್ನು ಪಡೀಲಿಕ್ಕೆ ಇಷ್ಟು ಕೀಳು ಮಟ್ಟಕ್ಕೆ ಪ್ರಿಯಾಂಕಾ ವಾದ್ರಾ ಹಿಡಿತಾರೆ ಅಂತಕ್ಕಂಥದ್ದನ್ನಾಗ ನಾವು ಕನಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಕೇವಲ ಮತಕ್ಕಾಗಿ ಕರ್ನಾಟಕದ ಹಿತಾಸಕ್ತಿಯನ್ನು ಬಲಿ ಹೊರಟು ಲಕ್ಷಾಂತರ ಮರಗಳನ್ನು ಕಡಿದು ನಂಜನಗೂಡು ನೀಲಂಬೂರಿಗೆ ರೈಲ್ವೆ ಟ್ರ್ಯಾಕನ್ನು ಹಾಕ್ತಕ್ಕಂಥ ಯೋಜನೆಯನ್ನು ಪ್ರಸ್ತಾಪ ಇಡ್ತಕ್ಕಂಥದ್ದು, ನೀಲಂಬೂರಿಗೆ ಪ್ರಸ್ತಾಪ ಇಡ್ತಕ್ಕಂಥದ್ದು, ಜೊತೆಗೆ ಏನು ರಾತ್ರಿಯ ಬಂಡೀಪುರ ಸಂಚಾರ ನಿರ್ಬಂಧ ಇದೆ ಇದನ್ನು ತೆರವು ಮಾಡಿ. ನಮಸ್ಕಾರ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳು ಅಂದರೆ ಜನವರಿ 2026, ಫೆಬ್ರವರಿ 2026 ಹಾಗೂ ಮಾರ್ಚ್ 2026 ಇದರಲ್ಲಿ ನಾವು ಆರ್ಗನೈಸ್ಡ್ ಕ್ರೈಮ್ ಅಗೇನ್ಸ್ಟ್ ಕಾರ್ಯಾಚರಣೆಯನ್ನು ಸಂಕ್ಷಿಪ್ತವಾದ ವಿವರವನ್ನು ಕೊಡ್ತಾ ಇದ್ದೀವಿ. ಸ್ಟ್ರೀಟ್ ಗ್ಯಾಮ್ಲಿಂಗ್ ಇದು ರಿಲೇಟೆಡ್ ಟೋಟಲ್ ಇವಾಗ ತನಕ 3 ತಿಂಗಳಲ್ಲಿ 105 ಕೇಸಸ್ ನಾವು ಮಾಡಿದ್ದೀವಿ. ಮಟ್ಕಾ ಗ್ಯಾಮ್ಲಿಂಗ್ ರಿಗಾರ್ಡಿಂಗ್ ನಾವು 172 ಕೇಸಸ್ ಮಾಡಿದ್ದೀವಿ. ಬೆಟ್ಟಿಂಗ್ ರಿಗಾರ್ಡಿಂಗ್ 22 ಕೇಸಸ್ ಮಾಡಿದ್ದೀವಿ. ಅದೇ ಥರ ಕೋಳಿ ಪಂದ್ಯ ಅದರ ರಿಗಾರ್ಡಿಂಗ್ 18 ಕೇಸಸ್ ಮಾಡಿದ್ದೀವಿ. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂಡರ್ ನಾವು 13 ಕೇಸ್ ಮಾಡಿದ್ದೀವಿ. ಇಲೀಗಲ್ ಸ್ಯಾಂಡ್ ಥೆಫ್ಟ್ ಟೋಟಲ್ 207 ಕೇಸಸ್ ಮಾಡಿದ್ದೀವಿ. ಹಾಗೆಯೇ ಎಕ್ಸೈಸ್ ಆ್ಯಕ್ಟಲ್ಲಿ 121 ಕೇಸಸ್ ಮಾಡಿದ್ದೀವಿ. ಈ 121 ಕೇಸಸ್ ಎಕ್ಸೈಸ್ ಆ್ಯಕ್ಟಲ್ಲಿ ಟೋಟಲ್ 23 ಕೇಸಸ್ ಅಕ್ರಮವಾಗಿ ಸೇಂದಿ ಮಾರಾಟ ಮಾಡೋರ ಮೇಲೆ ನಾವು ಮಾಡಿದ್ದೀವಿ. ನಿಮಗೆ ಯಾವುದೇ ಸೇಂದಿ ಮಾರಾಟದ ಮಾಹಿತಿ ಬಂದರೆ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ 112ಗೆ ಫೋನ್ ಮಾಡಿ. ಈ 23 ಕೇಸಸಲ್ಲಿ ನಾವು ಟೋಟಲ್ 832 ಲೀಟರ್ಸ್ ಸೇಂದಿ ಸೀಸ್ ಮಾಡಿದ್ದೀವಿ. ಟೋಟಲ್ ಅಮೌಂಟ್ ಅರೌಂಡ್ 24,000 ರುಪೀಸ್. ಸೊ ನಿಮಗೆ ಸೇಂದಿ ಬಗ್ಗೆ ಮಾಹಿತಿ ಇದ್ದರೆ ಅಥವಾ CS ಕೋರ್ಟ್ ಬಗ್ಗೆ ಮಾಹಿತಿ ಇದ್ದರೆ ಇಮಿಡಿಯೇಟ್ 112ಗೆ ಫೋನ್ ಮಾಡಿ. ಹಾಗೂ ಪ್ರಮುಖವಾಗಿ NDPS ಅಂದರೆ ಗಾಂಜಾ ಕೇಸಸ್ ಕೂಡ ನಾವು ಮಾಡಿದ್ದೀವಿ. ಟೋಟಲ್ 71 ಕೇಸಸ್ ಇವಾಗ ತನಕ ಮಾಡಿದ್ದೀವಿ. ಇದರಲ್ಲಿ ಮೇನ್ ಸೀಸರ್ ಕೇಸಸ್ ನಾನು ಹೈಲೈಟ್ ಮಾಡೋಕ್ಕೆ ಹೇಳ್ತೀನಿ. ಸೀಸರ್ ಕೇಸಸ್ ನಮ್ಮಲ್ಲಿ ಟೋಟಲ್ 8 ಸೀಸರ್ ಕೇಸಸ್ ಮಾಡಿದ್ದೀವಿ. 11 ಜನ ಅಕ್ಯೂಸ್ಡ್ ಇದ್ದಾರೆ. 4 kgs ಟೋಟಲ್ 4.35 kgs ನಾವು ಗಾಂಜಾ ಸೀಸ್ ಮಾಡಿದ್ದೀವಿ. ಇನ್ನೂ ಹೆಚ್ಚುವರಿಯಾಗಿ ನಾವು ಪ್ರಕರಣಗಳು ಮಾಡ್ತಾ ಇದ್ದೀವಿ. ಗಾಂಜಾ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಇಮಿಡಿಯೇಟ್ಲಿ 112ಗೆ ಫೋನ್ ಮಾಡಿ. ನಮ್ಮ ಆಫೀಸರ್ಸ್ ಆ್ಯಂಡ್ ಸಿಬ್ಬಂದಿ ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿ ರೇಡ್ ಮಾಡ್ತಾರೆ. 71 NDPS ಕೇಸಸ್ ಲಾಸ್ಟ್ 3 ಮಂತ್ಸ್ ಆಗಿದೆ. ಇನ್ನೂ ಹೆಚ್ಚುವರಿಯಾಗಿ ನಾವು ಮಾಡ್ತೀವಿ. ಥ್ಯಾಂಕ್ ಯು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ.
ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.